ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಗಂಡನ ಮನೆಯವರ ಕಿರುಕುಳಕ್ಕೆ ನವ ವಿವಾಹಿತೆ ಬಲಿಯಾಗಿದ್ದಾಳೆ. ಫ್ಯಾನ್ಗೆ ನೇಣು ಬಿಗಿದುಕೊಂಡು 25 ವರ್ಷದ ಶ್ವೇತಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇಲ್ಲಿ ಗಂಡ ಮತ್ತು ಮತ್ತವರ ಅಕ್ಕನ ಕಿರುಕುಳಕ್ಕೆ ಬೇಸತ್ತು ಈಕೆ ಸುಸೈಡ್ ಅನ್ನ ಮಾಡಿಕೊಂಡಿರುವಂತದ್ದು. ಗಂಡ ಮತ್ತು ಮತ್ತವರ ಅಕ್ಕನ ಕಿರುಕುಳಕ್ಕೆ ಬೇಸತ್ತು 25 ವರ್ಷದ ಶ್ವೇತಾ ಸುಸೈಡ್ ಮಾಡಿಕೊಂಡಿದ್ದಾಳೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ನೇಣಿಗೆ ಶರಣಾಗಿರುವ ಶ್ವೇತಾ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯ ಸುಂಕದ ಕಟ್ಟೆಯಲ್ಲಿ ಘಟನೆ ನಡೆದಿದೆ. 4 ತಿಂಗಳ ಹಿಂದೆ ಇವರಿಬ್ರು ಕೂಡ ಪ್ರೀತಿಸಿ ಮದುವೆಯಾಗಿದ್ರು ಶ್ವೇತಾ ಮತ್ತು ಮೂರ್ತಿ. ಮದುವೆಯ ಬಳಿಕ ವರದಕ್ಷಿಣೆ ತರುವಂತೆ ಗಂಡ ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ. ಇನ್ನು ಮದುವೆಯಾಗಿ ಅಕ್ಕನ ಮನೆಯಲ್ಲೇ ಇಟ್ಟುಕೊಂಡಿದ್ದಂತೆ ಮೂರ್ತಿ. ಇನ್ನು ಗಂಡ ಹಾಗೂ ಅವರ ಅಕ್ಕ ಸೇರಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಮದುವೆ ಆದಾಗಿನಿಂದ ತವರು ಮನೆಗೆ ಕಳಿಸಿರ್ಲಿಲ್ವಂತೆ ಪತಿ. ಹಣ, ಚಿನ್ನಾಭರಣ, ಬೈಕ್ಗಾಗಿ ಆಕೆಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ. ಬೆಳಿಗ್ಗೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ, ಸಂಜೆ ಟ್ಯೂಷನ್ ಅನ್ನ ಮಾಡ್ತಾ ಇದ್ದ ಶ್ವೇತಾ. ಡ್ರೈವರ್ ಕೆಲಸವನ್ನ ಮಾಡ್ತಾ ಇದ್ದ ಶ್ವೇತಾ ಪತಿ ಮೂರ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಶ್ವೇತಾಳ ಗಂಡನನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮದುವೆ ಮಾಡ್ಕೊಂಡು ಅಕ್ಕನ ಮನೇಲಿ ಇಟ್ಕೊಂಡು ನಾವು ಬೇಡ ಕಣವ ಅಂತ ಕರೆದ್ವಿ. ಕರೆದ್ರು ಹುಡುಗಿನ ಬರೋಕೆ ಬಿಡ್ದಂಗೆ ಒಂದು ದಿವಸಕ್ಕೂ ನಮ್ಮ ಮನೆ ಬಾಗಿಲಿಗೆ ಮದುವೆ ಮಾಡ್ಕೊಂಡಾಗಿಂದ ನಮ್ಮ ಬಂದ್ಮೇಲೆ ಕರೆದ್ವಿ, ಬಾರವ್ವ ಬಾರವ್ವ ಅಂತ. ಬರ್ತೀನಿ ಅಂತ ಹೇಳ್ದ. ಬರ್ತೀನಿ ಕಣಮ್ಮ ಬರ್ತೀನಿ ಅಂತ ಬರ್ತೀನಿ ಅಂತ ನಾನು ಒಂದ್ಸರಿ ಬಂದು ನೋಡ್ಕೊಂಡು ಹೋದ್ಮೇಲೆ ಹುಡುಗಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ಕೊಂಡ. ನಾನು ಬಂದು ಒಂದ್ಸರಿ ನೋಡ್ಕೊಂಡು ಹೋದ್ಮೇಲೆ ನೀನು ಇಬ್ಬರು ಅಕ್ಕರಿಗೆ ಮದುವೆ ಮಾಡಿ ಎಲ್ಲ ಮಾಡಿಸಿ ಕೊಟ್ಟಿದ್ದಾರೆ, ಬೇಕಾದಾಗ ಕೊಟ್ಟಿದ್ದಾರೆ, ಮಾಡಿದ್ದಾರೆ ಕಣೆ, ನಿನಗೆ ಯಾಕೆ ಕೊಡಲ್ಲ? ನೀನು ಕೇಳ ಅವ್ರನ್ನ, ನೀನು ಇಸ್ಕೊಳ್ಳೆ, ನೀನು ಮಾಡೇ ಟಾರ್ಚರ್ ಹುಡುಗಿಗೆ ದುಡ್ಡು ಇಸ್ಕೊಂಡು ಬಾರಿ ಮಾಡಿದೆ. ನನಗೆ ಒಡವೆ ಮಾಡಿಸ್ಕೊಡೆ, ಬೈಕ್ ಕೊಡಿಸೆ ಅಂತ ಹುಡುಗಿ ಎಲ್ಲಿಂದ ಕೊಡಿಸ್ತಿತ್ತಪ್ಪ ಬೈಕ್ನ? ಬೈಕ್ ಕೊಡಿಸ್ರಿ ಅಂತ ಹುಡುಗಿಗೆ ಟಾರ್ಚರ್ ಕೊಡ್ತಿದ್ದಂತೆ. ನಿಮ್ಮ ಅಮ್ಮರ ಹತ್ರ ವರದಕ್ಷಿಣೆ ಇಸ್ಕೊಬಾರೆ, ನಿಮ್ಮ ಅಕ್ಕರಿಗೆಲ್ಲ ಮಾಡಿಲ್ವೇನೆ ಅವರು ಅಂತ ಕೇಳ್ದ. ನಾನು ಕೇಳ್ದೆ, ಅದಕ್ಕೆ ನಾನೇ ನಿನಗೆ ಮದುವೆ ಮಾಡಿಕೊಟ್ಟಿದ್ದೇನಪ್ಪ ನಾನು ನಿನಗೆ ಕೊಡೋಕ್ಕೆ. ನಾನು ಬೇಕಾದಾಗ ನನ್ನ ಮಗಳಿಗೆ ಯಾವಾಗಾರು ನಾನು ಕೊಟ್ಕೊಳ್ತೀನಿ ಅಂತ ಹೇಳ್ದೆ. ನನಗೆ ಇಷ್ಟ ಆದಾಗ ನಾನು ಮಾಡ್ತೀನಿ ನನ್ನ ಮಗಳಿಗೆ, ನಿನ್ನನ್ನೇನೋ ಕೇಳಿ ಕೊಡಬೇಕು ನಾನು ಅಂತ ಅವನಿಗೆ ಹೇಳ್ದೆ ಕಣಪ್ಪ. ನಾನು ಹೇಳಿದ್ರು ನನ್ನ ಮಗಳನ್ನ